ಹಾಯ್ ಧನುಷ್, ಹಲೋ. ಥ್ಯಾಂಕ್ಸ್ ನಮಗೆ ಕರೆಯೋಕ್ಕೆ. ಅದೇ ಹೇಳ್ತೀರಿ ನೀವು ಲೈಕ್ ಎಲೆಕ್ಟ್ರಿಕ್ ವೆಹಿಕಲ್ ಇದಂತ, ಹೌದು, ಲೈಕ್ ಸ್ವಲ್ಪ ಸ್ಪೆಸಿಫಿಕೇಶನ್ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಡ್ತೀರಾ? ಶೋರ್ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ನನ್ನ ಮನಸ್ಸಲ್ಲಿ ಏನು ಡೌಟ್ ಇತ್ತು ಅಂತಾರೆ, ಆ್ಯಕ್ಚುಲಿ ನಮಗೆ ಎಲೆಕ್ಟ್ರಿಕ್ ಗಾಡಿ ಅಂದ್ರೇ ಮುಂಚೆಯಿಂದ ಒಂಥರ ಭಯ ಆಯಿತು. ಮಳೆ ಟೈಮಲ್ಲಿ ಏನಾದ್ರು ಇನ್ ಕೇಸ್ ಬ್ಯಾಟ್ರಿ ನೀರೆಲ್ಲ ಹೋದ್ರೆ ಸ್ಟಾಪ್ ಆತಂತ, ಲೈಕ್ ಏನಾದ್ರು ಸ್ಟಾಪ್ ಆತ ಆ ಥರ? ಇಲ್ಲ ಇಲ್ಲ ಇಲ್ಲ, ಆ ಥರದ್ದೆಲ್ಲ ಏನು ಸ್ಟಾಪ್ ಆಗಲ್ಲ. ಅಂದರೆ ನಾನು ತುಂಬ ರೈನ್ಸಲ್ಲಿ ಫ್ಲಡ್ಸಲ್ಲಿ ರೈಡ್ ಮಾಡಿದ್ದೀನಿ. ಓಕೆ. ಸೊ ಆ ಥರ ಯಾವತ್ತೂ ಆಗಿಲ್ಲ ಪ್ರಾಬ್ಲಮ್ ಇದುವರೆಗೂ. ಬಟ್ ಹೇಳೋಕ್ಕಾಗಲ್ಲ, ಆದರೂ ಆಗ್ಬೋದು. ಯಾಕೆಂದರೆ ಇಲ್ಲಿ ಬರುತ್ತೆ ಬ್ಯಾಟ್ರಿ ಹಿಂದೆಗಡೆ. ಇಲ್ಲಿ ಡಿಕ್ಕಿ ಒಳಗಡೆ ಒಂದು ಏನಂತಾರೆ, ಒಂದು ಪ್ಲಾಸ್ಟಿಕ್ ಕವರ್ ಥರ ಇದೆ. ಸೊ ಅದು ರಿಮೂವ್ ಮಾಡಿ ಆ ಬ್ಯಾಟ್ರಿನ ಒಳಗಡೆ ಇಟ್ಟು ಬೇಕಿದ್ರೆ ಈಚೆ ತೆಗಿಬೋದು. ಓಕೆ. ಸೊ ಇದು ಬಂದ್ಬಿಟ್ಟು ಲಿಥಿಯಂ ಅಯಾನ್ ಬ್ಯಾಟ್ರಿ. ನೀವು ಇಲ್ಲಿ ತನಕ ನೀರು ಬರೋ ಥರ ಏನಾದ್ರು ಹೋದರೆ, ಅಂದರೆ ಫುಲ್ಲು ಕೆರೆ ಒಳಗೆ ಮಾತ್ರ ಹೋಗುತ್ತೆ ಆಬ್ವಿಯಸ್ಲಿ. ಅದು ಬಿಟ್ಟರೆ ಇನ್ನೇನು ಆ ಥರ ಇಶ್ಯೂಸ್ ಬಂದಿಲ್ಲ ಇದುವರೆಗೂ. ಇಲ್ಲ. ಓಕೆ, ಲೈಕ್ ಈ ಮಾಡೆಲ್ ಹೆಸರೇನು? ಈ ಮಾಡೆಲ್ ಹೆಸರು ಬೆನ್ಲಿಂಗ್ ಐಕಾನ್ ಅಂತ. ಐಕಾನ್ ಬೆನ್ಲಿಂಗ್ ಇಂಡಿಯಾದು ಕಂಪನಿದು, ಬೆನ್ಲಿಂಗ್ ಇಂಡಿಯಾ ಕಂಪನಿ. ಈ ಗಾಡಿ ಹೆಸರು ಐಕಾನ್ ಅಂತ. ಓಕೆ, ಇದು ಲೈಕ್ ಎಷ್ಟು ಬಿತ್ತು ನಿಮಗೆ ಆನ್ ರೋಡ್? ಕಂಪ್ನಿ ಕ್ಲೈಮ್ಡ್ ಪ್ರಕಾರ ನಾನು ತೊಗೊಂಡಿದ್ದ ಟೈಮಲ್ಲಿ 75K ಇತ್ತು. ಓಕೆ. ಬಟ್ ನಮ್ದು ಒಂದು ಸ್ವಲ್ಪ ಇನ್ಫ್ಲುಯೆನ್ಸ್ ಇದರಿಂದ ನಮಗೆ ಕಮ್ಮಿ ಸಿಕ್ತು. ಮೈಲೇಜ್ ಎಲ್ಲ ಎಷ್ಟು ಕೊಡ್ತಿದೆ ನಿಮಗೆ? ಮೈಲೇಜ್ ಒಂದು ಕಂಪ್ನಿ ಕ್ಲೈಮ್ ಮಾಡಿರೋ ಪ್ರಕಾರ ಒಂದು 70 ಇದೆ. ಸೊ ನನಗೊಂದು 35 to 40 ಬರ್ತಿದೆ. 40 ಬರ್ತಿದೆ. ಆ್ಯಕ್ಚುಲಿ ನೋಡ್ತಾ ಇದ್ದೀನಿ, ಲೈಕ್ ಬೇರೆ ಡಿಫ್ರೆಂಟ್ ಮೋಡ್ಸ್ ಎಲ್ಲ ಇದೆ. ಫಸ್ಟು, ಸೆಕೆಂಡು, ಥರ್ಡು ಅಂತ. ಅಂದರೆ ಇದೊಂಥರ ಗೇರ್ ಅಂತ, ಅಂದರೆ ಅವ್ರು ಹೇಳೋ ಪ್ರಕಾರ ಗೇರ್ ಥರ ಇದು. ಸೊ ಇವಾಗ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಅಂತ ಇದೆ. ನಿಮಗೆ ಫಸ್ಟ್ ಗೇರಲ್ಲಿ ಅದು ಒಂದು 15 to 20 ಸ್ಪೀಡಲ್ಲಿ ಅದ್ರ ದಾಟೋಗಲ್ಲ. ಓಕೆ. ಆಮೇಲೆ ಸೆಕೆಂಡ್ ಸ್ಪೀಡಲ್ಲಿ 25 ದಾಟೋಗಲ್ಲ. ಅಂದರೆ ಇದರಲ್ಲಿ ಡಿಸ್ಪ್ಲೇ ಆಗ 25, ಬಟ್ ನಿಮ್ಗಿನ್ನ ಒಂದು ಸ್ವಲ್ಪ ಸ್ಪೀಡ್ ಜಾಸ್ತಿನೇ ಹೋಗುತ್ತೆ. ಇನ್ನೊಂದು ಥರ್ಡ್ ಗೇರಲ್ಲಿ ನಿಮಗೆ ಒಂದು 30 ಸ್ಪೀಡ್ ತನಕ ಹೋಗುತ್ತೆ. ಮ್ಯಾಕ್ಸ್ ಸ್ಪೀಡ್ ಏನಿದೆ? ಮ್ಯಾಕ್ಸ್ ಸ್ಪೀಡ್ ಇದರಲ್ಲಿ ತೋರಿಸೋದು 35, ಬಟ್ ಹೋಗುತ್ತೆ ಒಂದು 45 ತನಕ ಹೋಗುತ್ತೆ. ಓಕೆ. ಇದಕ್ಕೆ ಅಂದರೆ ಇದು ಗೌರ್ಮೆಂಟ್ ಲಿಮಿಟ್ಸ್. ಸೊ 35 to 40 ಸ್ಪೀಡಲ್ಲೇ ಹೋಗ್ಬೇಕಿಂತ ಗಾಡಿ. ಯಾಕೆಂದರೆ ನಿಮಗೆ ಇದರಲ್ಲಿ ರಿಜಿಸ್ಟ್ರೇಷನ್ಸ್ ಬರಲ್ಲ. ಹೌದು. ಮತ್ತು DL ಎಲ್ಲ ಯೂಸ್ ಮಾಡೋದು. ಹೆಲ್ಮೆಟು ಏನೋ ಅವಶ್ಯಕತೆ ಇಲ್ಲ. ಏನಂದರೆ ಏನೂ ಇಲ್ಲ. ನಿಮಗೆ ಇನ್ಸೂರೆನ್ಸ್ ಆಗಲಿ, DL ಮತ್ತು ಹೆಲ್ಮೆಟ್ಟು, ರಿಜಿಸ್ಟ್ರೇಷನ್ಸು ಆ ಥರ ಎಲ್ಲ ಏನೂ ಇಲ್ಲ. ಸೊ ಪೊಲೀಸ್ ಏನಾದ್ರು ಕಾಣಿಸ್ಕೊಂಡ್ರೆ ಹಂಗೆ ಸುಮ್ಮನೆ ಹೋಗ್ಬೋದು, ಏನು ತೊಂದರೆ ಏನಿಲ್ಲ. ಪೊಲೀಸ್ ಯಾವ ಥರ ಹಿಡ್ದವ್ರ ನಿಮಗೆ? ಪೊಲೀಸ್ ಹಿಡಿದಿದ್ದಾರೆ, ಬಟ್ ಹಿಡಿದ್ಬಿಟ್ಟು ಗಾಡಿ ಬಗ್ಗೆ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ? ಗಾಡಿ ಇದು ತಗೋಬೋದಾ, ಹೆಂಗೆ, ಏನು ಕತೆ? ಹೆಲ್ಮೆಟ್ ಹಾಕಿಲ್ಲ ಅಂತ ಏನು ಬೈದಿಲ್ಲ. ಆ್ಯಕ್ಚುಲಿ ಇನ್ನೊಂದೇನಾಗಿತ್ತು ಅಂದರೆ, ನಾನು ಇಲ್ಲಿಂದ ಯಲಹಂಕ ತನಕ ಹೋಗಿದ್ದೆ ಗಾಡೀಲಿ, ಒನ್ ವೇ. ಸೊ ಅಲ್ಲಿ ನಮ್ಮ ರಿಲೇಟಿವ್ ಮನೆ ಇತ್ತು, ಅಲ್ಲೋಗಿ ಮತ್ತೆ ಚಾರ್ಜ್ ಮಾಡ್ಕೊಂಡು ವಾಪಸ್ ತೊಗೊಂಬಂದೆ. ಬಟ್ ಇಲ್ಲಿಂದ ಒನ್ ವೇ ಹೋಗ್ಬೇಕಾದ್ರೆ ನಾನು ಸ್ವಲ್ಪ ಹೈವೇಸ್ ಅಲ್ವಾ, ಸೊ ಹೆಲ್ಮೆಟ್ ಹಾಕೊಂಡು ಹೋಗಿದ್ದೆ. ಹಿಂದೆ ನಮ್ಮಮ್ಮ ಇದ್ದರು, ನಮ್ಮಮ್ಮನೂ ಹೈವೇ ಪೂರ್ತಿ ಹೆಲ್ಮೆಟ್ ಹಾಕೊಂಡ್ಬಂದರು. ಆಮೇಲೆ ಅಲ್ಲಿ ಒಂದು ಕ್ರಾಸಿಂಗ್ ಬರುತ್ತೆ, ಅಲ್ಲಿ ಆ ಕ್ರಾಸ್ ಮಾಡ್ಕೊಂಡಿದ ತಕ್ಷಣ ಒಂದು ಸಿಟಿ, ಅಂದರೆ ಒಂದು ಏರಿಯಾದೊಳಗಡೆ ಹೋದಂಗೆ. ಸೊ ಅಲ್ಲೇನಾಯಿತು, ಅಲ್ಲೇ ನಿಂತಿದ್ರು ಪೊಲೀಸು. ಅವ್ರು ನಾನು ಹೆಲ್ಮೆಟ್ ಹಾಕೊಂಡಿರೋದು ನೋಡಿ ನಿಲ್ಸಿದ್ರು ಗಾಡಿನ. ಹಿಂದೆ ಯಾಕೆ ಹಾಕಿಲ್ಲ, ನಮ್ಮಮ್ಮ ಹಾಕಿಲ್ಲ ಅಂತ ಅಂದ್ಬಿಟ್ಟು ಗಾಡಿ ಫುಲ್ಲು ಒಂದು ರೌಂಡ್ ಹಾಕಿದ್ರು. ನೋಡಿದ್ರು, ನಾನು ಹೆಲ್ಮೆಟ್ ಕೈಯಲ್ಲಿ ಇಟ್ಕೊಂಡು ಹೆಲ್ಮೆಟ್ ಹಾಕೊಂಡಿಲ್ವಲ್ಲ, ಫೈನ್ ಕಟ್ಟಿ ಅಂದರು. ನಾವು ಹೇಳಿದ್ರಿ ಆ ಥರ ಎಲ್ಲ ಏನೂ ಇಲ್ಲ, ಇದಕ್ಕೆ ರೂಲ್ಸೇ ಇಲ್ಲ, ಅದಂಗೆ ಹೇಳ್ತೀರಾ ನೀವು ಅಂತ. ಸರಿ, ಇಟ್ಕೊಂಡಿದ್ರೆ ಅಟ್ಲೀಸ್ಟ್ ಹಾಕೋಬೇಕಲ್ವಾ ಅಂತ ಅಂದರು. ಸೊ ಅಂದರೆ ನೀವು ಹೆಲ್ಮೆಟ್ ಇಟ್ಕೊಂಡಿದ್ರೆ. ಸೊ ಫೈನಲಿ ಫೈನ್ ಕಟ್ರಾ? ಇಲ್ಲ ಅವರೇ ಬಿಟ್ಬಿಟ್ರು, ಪರವಾಗಿಲ್ಲ ಅಂತ. ಅವಾಗ ನಾನು ತೆಗೆದ್ಬಿಟ್ಟೆ ಹೆಲ್ಮೆಟು. ಓಕೆ. ಸೊ ಹೋಗಿ ಅಂದರು, ಸರಿ ಆಯಿತು ಅಂದ್ಬಿಟ್ಟು ಬಂದ್ಬಿಟ್ಟು. ಓಕೆ. ಮತ್ತು ಈ ಗಾಡಿದು ಸ್ವಲ್ಪ ಇನ್ಫಾರ್ಮೇಷನ್ ಏನಾದ್ರು ಹೇಳ್ತೀರಾ, ಲೈಕ್ ಯಾವ ಥರ ಏನು ಅಂತ? ಬ್ಯಾಟ್ರಿ ಚಾರ್ಜಿಂಗ್ ಎಷ್ಟು ಅವರ್ ತೊಗೊಳುತ್ತೆ ಇದು? ಚಾರ್ಜಿಂಗ್ ನಿಮಗೆ ಆಲ್ಮೋಸ್ಟ್ 3 hours ತೊಗೊಳುತ್ತೆ. 3 to 3.5 hours ತೊಗೊಳುತ್ತೆ ನಿಮಗೆ. ಓಕೆನಾ? ಸೊ ನಿಮ್ಗೆ ಇದರಲ್ಲಿ 3 ಥರ ಚಾರ್ಜಿಂಗ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದು ನಿಮ್ಗೆ ಇಲ್ಲಿ ಹಾಕ್ಬೋದು, ಇಲ್ಲಿದೆ ಒಂದು ಪಾಯಿಂಟು. ಓಕೆ. ಆಮೇಲೆ ನಿಮ್ಗೆ ಇದು ಕ್ಲೋಸಿಂಗ್ ಸೆಕ್ಷನ್ಸು. ಸೊ ನೀವು ಇದನ್ನು ಹಿಂಗೆ ಓಪನ್ ಮಾಡಿ, ಸೊ ನಿಮ್ಗೆ ಈ ಥರ ಬ್ಯಾಟ್ರಿ ಬರುತ್ತೆ. ಇಷ್ಟೇ ಕಾಂಪ್ಯಾಕ್ಟಬಲ್ ಬ್ಯಾಟ್ರಿ, ಅಂದರೆ ತುಂಬ ಚಿಕ್ಕದು ಬ್ಯಾಟ್ರಿ ಇದು ಲಿಥಿಯಂ ಅಯಾನ್ ಬ್ಯಾಟ್ರಿ. ಸೊ ನಿಮ್ಗೆ ಇಲ್ಲೊಂದು ಪಾಯಿಂಟ್ ಬರುತ್ತೆ ಚಾರ್ಜಿಂಗಿಗೆ. ಓಕೆ. ಡಬಲ್ ಬ್ಯಾಟ್ರಿ ಬಿಚ್ಬಿಟ್ಟು ಮನೇಲಿ ಹಾಕೋಬೋದಲ್ಲ ಇದು? ಹೌದೌದು, ಹಾಕೋಬೋದು, ನೋ ಇಶ್ಯೂಸ್. ಇದು ನಿಮ್ಗೆ ಇಲ್ಲೊಂದು ಚಾರ್ಜಿಂಗ್ ಪಾಯಿಂಟ್ ಬರುತ್ತೆ. ನೀವು ಯಾವಾಗ ಮನೇಲಿ ಚಾರ್ಜ್ಗೆ ಹಾಕೋಬೇಕು ಅನ್ಸುತ್ತೋ ಆವಾಗ ಇದನ್ನು ಜಸ್ಟ್ ಡಿಸ್ಅಟ್ಯಾಚ್ ಮಾಡಿ ಇದನ್ನು ಆಫ್ ಮಾಡಿ. ಇದು ಮೇನ್ ಸ್ವಿಚ್ ಇದು. ಓಕೆ. ಇದು ಮೇನ್ ಸ್ವಿಚ್? ಹೌದು. ಇದು ಮೇನ್ ಸ್ವಿಚ್ನ ಜಸ್ಟ್ ಆಫ್ ಮಾಡಿ ಡಿಸ್ಅಟ್ಯಾಚ್ ಮಾಡಿ. ಅಷ್ಟೇ. ಇದನ್ನು ಡಿಸ್ಅಟ್ಯಾಚ್ ಮಾಡಿ ನೀವು ಬ್ಯಾಟ್ರಿನ ಕ್ಯಾರಿ ಮಾಡ್ಬೋದಲ್ಲ? ಎತ್ಬೋದು. ಓಕೆ.
ಓಕೆ, ಈ ಥರ ಕ್ಯಾರಿ ಮಾಡ್ಬೋದು ನಾವು. ಕ್ಯಾರಿ ಎಲ್ಲಿ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ನಿಮ್ಗೆ ಇದು ಒಳ್ಳೆ ಮೊಬೈಲ್ ಚಾರ್ಜರ್ ಥರ ಇದೆ, ಇದಕ್ಕೆ ಚಾರ್ಜ್ ಮಾಡೋದು. ಅಲ್ಲ ಲೈಕ್ ಇದು ಎಲೆಕ್ಟ್ರಿಸಿಟಿ ಎಷ್ಟು ಬರುತ್ತೆ ಬಿಲ್ಲು ಪರ್ ಫುಲ್ ಚಾರ್ಜ್ಗೆ? ನಾವು ಗಾಡಿ ತೊಗೊಂಡಾಗ ಕ್ಲೈಮ್ ಮಾಡಿದ್ದವರು ಅಪ್ ಟು 4 ರೂಪೀಸ್, ಒಂದು 2 to 4 ರೂಪೀಸ್ ಅಂತ ಕ್ಲೈಮ್ ಮಾಡಿದರು. ಬಟ್ ಇವಾಗ ಬರ್ತಿರೋ ಬ್ಯಾಟ್ರಿಗಳದ್ದು ಪ್ರೈಸ್ ಅವ್ರು ಹೇಳ್ತಿರೋ 20 ಅಂತ. 20 ಹೇಳ್ತವ್ರೆ. ಇವಾಗ ಶೋರೂಮಲ್ಲಿ ಕೇಳಿದ್ದು ನಾನು, ಬೇರೆಯವ್ರಿಗೆ ಹೇಳ್ತಿರೋ 20 ಅಂತ. ಬಟ್ ನಿಮ್ಗೆ ಎಷ್ಟು ಪರ್ಸನಲ್ ಜಾಸ್ತಿ ಅಂತ ಅನಿಸಿಲ್ಲ. ಇವಾಗಿಂದು ಪೆಟ್ರೋಲ್ ರೇಟ್ ಕಂಪೇರ್ ಮಾಡ್ಕೊಂಡು ನಿಮ್ಗೆ ಆರಾಮಾಗಿ ಒಂದು 10 ರೂಪೀಸ್ ಹೋದ್ರೂ ಹೋಯ್ತು. ನಿಮ್ಗೆ 35 ಕಿಲೋಮೀಟರ್ಸ್ ಆರಾಮಾಗಿ ಓಡಾಡ್ಬೋದಲ್ಲ. ಸೊ ನೀವು ಒಂದು ಆ್ಯಕ್ಟಿವಾ ಅಂತ ಗಾಡಿಗಳಿಗೆ ಪೆಟ್ರೋಲ್ ಹಾಕ್ಸಿದ್ರೆ 1 ಲೀಟ್ರು 110 ರೂಪೀಸ್ ಅಂತಾನೆ ಇಟ್ಕೊಳ್ಳಿ. 40 ಕೊಡತ್ತೆ ಅಷ್ಟೇ. ಅದು ನಿಮ್ಗೊಂದು 35 to 40, ಅದು ನೀವು ಓಡಿಸೋದ್ರ ಮೇಲೆ ಡಿಪೆಂಡ್. 35 to 40 ಕಿಲೋಮೀಟರ್ ಕೊಡುತ್ತೆ. ನಿಮ್ಗೆ 110 ರೂಪೀಸಿಗೆ 30 ಕಿಲೋಮೀಟರ್ಸ್ 40 ಕಿಲೋಮೀಟರ್ಸ್ ಓಡಾಡೋದು ಹೆಂಗಿದೆ. ಇನ್ನೊಂದು ನಿಮ್ಗೊಂದು 10 ರೂಪೀಸಲ್ಲಿ ಚಾರ್ಜ್ ಮಾಡ್ಕೊಂಡು 3 ಅವರ್ ಚಾರ್ಜ್ ಮಾಡಿ ಒಂದು 35 to 40 ಕಿಲೋಮೀಟರ್ಸ್ ಓಡಾಡೋದು ಈಸಿ. ಓಕೆ, ಇನ್ನೊಂದು ಏನಂದರೆ ಬ್ಯಾಟ್ರಿ ಲೈಫ್ ಎಷ್ಟು ಕೊಟ್ಟವ್ರೆ ವಾರಂಟಿ? ಇದು ಬ್ಯಾಟ್ರಿ ಲೈಫು ಕಂಪ್ನಿ ಕ್ಲೈಮ್ಡು 3 years. ಅಂದರೆ ಇದು ಲಿಥಿಯಂ ಅಯಾನ್ ಬ್ಯಾಟ್ರಿ. ನಿಮ್ಗೆ ಈ ಗಾಡಿಯಲ್ಲಿ 2 ಥರ ಬರುತ್ತೆ. ಓಕೆ, ಒಂದು ಲೆಡ್ ಆಸಿಡ್ ಬ್ಯಾಟ್ರಿ. ಚೇಂಜ್ ಡಿಫ್ರೆನ್ಸ್ ಏನಿದೆ ಅದಕ್ಕೆ ಇದಕ್ಕೆ? ಲೆಡ್ ಆಸಿಡ್ ಬ್ಯಾಟ್ರಿ ಅಂದರೆ ನಿಮಗೆ ಅದೇನಾಗುತ್ತೆ ಅಂದರೆ ನಿಮ್ಗೆ ಇದು ಇಲ್ಲಿ ಈ ಕಂಪಾರ್ಟ್ಮೆಂಟ್ ಇದೆಯಲ್ಲ, ಈ ಫುಲ್ ಕಂಪಾರ್ಟ್ಮೆಂಟ್ ನಿಮ್ಗೆ ಬ್ಯಾಟ್ರೀಸೇ ಬರುತ್ತೆ. ಓಕೆ, ಅದು 3 to 4 ಬ್ಯಾಟ್ರೀಸ್ ಬರುತ್ತೆ. ಅದು ನಿಮ್ಗೆ 1 year ವಾರಂಟಿ. ಆವಾಗ ನಿಮ್ಗೆ ಗಾಡಿ ಪ್ರೈಸು ಕಮ್ಮಿ ಆಗುತ್ತೆ. ನಿಮಗೆ 45 to 50,000ಗೆಲ್ಲ ಸಿಗುತ್ತೆ ಗಾಡಿ. ಓಕೆ, 1 year ವಾರಂಟಿ. ಅದು ಬ್ಯಾಂಗ್ಳೂರಲ್ಲಿ ಇಲ್ಲ. ಓಕೆ, ಕರ್ನಾಟಕದಲ್ಲಿ ಎಲ್ಲೋ ಒಂದು 2-3 ಜಾಗದಲ್ಲಿ ಇರ್ಬೋದು, ಬಟ್ ಬ್ಯಾಂಗ್ಳೂರಲ್ಲಿ ಇಲ್ಲ ಆ ಗಾಡಿ. ಯಾಕೆಂದರೆ ಇಲ್ಲಿ ಯಾರು ತಗೊಳ್ಳಲ್ಲ. ಯಾಕೆಂದರೆ 1 ವರ್ಷದ್ದು ವಾರಂಟಿ, ಇನ್ನೊಂದು ಪವರ್ ಕಮ್ಮಿ, ಪವರ್ ಕಡಿಮೆ. ಇನ್ನೊಂದೇನೆಂದರೆ ನಿಮಗೆ ಚಾರ್ಜಿಂಗ್ಗೆ ಅಷ್ಟು ಫೆಸಿಲಿಟಿ ಇಲ್ಲ, ರಿಮೂವಬಲ್ ಮಾಡೋಕ್ಕಾಗಲ್ಲ, ರಿಮೂವಬಲ್ ಆಗಲ್ಲ. ಇನ್ನೊಂದೇನಾದರೆ ಗಾಡಿನೂ ಸ್ವಲ್ಪ ಭಾರ. ಹೌದು. 3 ಬ್ಯಾಟ್ರಿ ಒಂದೇ ಒಟ್ಟಿಗೆ ಹಾಕಿದ್ರೆ ಆಬ್ವಿಯಸ್ಲಿ ಭಾರ ಆಗುತ್ತೆ. ಸೊ ಎಲ್ಲರೂ ಈ ಬ್ಯಾಟ್ರಿಗೆ ಆಪ್ಟ್ ಮಾಡ್ತಾರೆ. ಈ ಬ್ಯಾಟ್ರಿ ಏನಂದರೆ ಈ ಬ್ಯಾಟ್ರಿಲೂ 3 ಥರ ವೆರೈಟಿ ಬರುತ್ತೆ. ಒಂದು ಮೇ ಬಿ 40 ವಾಟು, ಇನ್ನೊಂದು 60 ವಾಟು, ಓಕೆ, ಇನ್ನೊಂದೇನೋ ಬರುತ್ತೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ. ಒಟ್ಟಿನಲ್ಲಿ 3 ಥರ ವೆರೈಟಿ ಬರುತ್ತೆ ಬ್ಯಾಟ್ರಿಯಲ್ಲಿ, ಅಂದರೆ ಈ ಬ್ಯಾಟ್ರಿಯಲ್ಲಿ. ಓಕೆ, ಇನ್ನೊಂದೇನೆಂದರೆ ಈ ಕಂಪನಿಯಲ್ಲಿ ಇದು ಟಾಪ್ ಮಾಡಲ್ ಗಾಡಿ. ಇದು ಟಾಪ್ ಮಾಡಲ್. ಇದ್ರ ಕೆಳಗಡೆ 2 ಥರ ಮಾಡಲ್ ಬರುತ್ತೆ. ಒಂದು ಕೃತಿ ಅಂತ ಬರುತ್ತೆ, ಇನ್ನೊಂದು ಫ್ಯಾಲ್ಕಾನ್ ಅಂತ ಬರುತ್ತೆ. ಅದಾದಮೇಲೆ ಐಕಾನ್ ಅಂತ ಬರುತ್ತೆ. ಅಷ್ಟೇ. ನಾವು ತೊಗೊಂಡಾಗ ಇದು ಐಕಾನು. ಈ ಐಕಾನ್ ಅವಾಗಿನೂ ಸ್ವಲ್ಪ ಟ್ರೆಂಡಿಂಗ್ ಆಗಿತ್ತು. ನಾವು ತೊಗೊಂಡಿದ್ದ ಟೈಮಲ್ಲಿ ಈ ಥರ ಗಾಡಿಗಳೇ ಇರಲಿಲ್ಲ. ಸೊ ಫಸ್ಟು ಇಬ್ಬರು ಡ್ರೈವ್ ಮಾಡ್ಬೋದಾ ಒಂದೇ ಸಲ? ಮಾಡ್ಬೋದು. ಲೈಕ್ ಹಿಂದ್ಗಡೆ ಒಬ್ಬರು ಪೈಲಾನ್ ರೈಡರ್ನ ಕುದಿಸ್ಬಿಟ್ಟು ಓಡಿಸ್ಬೋದಲ್ಲ? ಹೌದೌದು. ಸರಿ, ಒಂದು ನಿಮಿಷ. ಸೊ ಒಂದ್ಸಲ ಡ್ರೈವ್ ತೊಗೋಬೋದಾ, ಟೆಸ್ಟ್ ಡ್ರೈವ್ ತೊಗೋಬೋದಾ ಹೆಂಗಿದಂತ? ಓಕೆ, ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ಥರ ಇತ್ತು, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋರೆ. ಹಂಗೆ ಇವಾಗ ಟೆಸ್ಟ್ ರೈಡ್ ಮಾಡೋಕೆ ಹೋಗ್ತಾ ಇದೀನಿ, ನೋಡೋಣ ಯಾವ ಥರ ಇರುತ್ತೆ ಅಂತ. ಈ ಕೀ ಬಂದ್ಬಿಟ್ಟು ನಿಮಗೆ ಇಲ್ಲಿ ಒಂದು ರಿಮೋಟ್ ಬರುತ್ತೆ. ಆ್ಯಕ್ಚುಲಿ ನಿಮಗೆ ಕಾರ್ಗಳಲ್ಲೆಲ್ಲ ಆ್ಯಂಟಿ ಥೀಫ್ ನೋಡಿರ್ತೀರ. ಸೊ ಆ ಥರದ್ದೇ ಸೇಮ್ ಕೀ ಇದು. ಈ ಗಾಡಿಗೆ ಆನ್ ಮಾಡೋದಕ್ಕೆ 3 ಥರ ಆಪ್ಷನ್ ಇದೆ. ಓಕೆ, ಒಂದು ಬೈ ರಿಮೋಟು, ಇನ್ನೊಂದು ಬೈ ಕೀ, ಇನ್ನೊಂದು ಅಲ್ಲಿ ಪುಷ್ ಬಟನ್ ಸ್ಟಾರ್ಟು. ಹಾಂ, ಓಕೆ. ಇವಾಗ ನಾರ್ಮಲ್ ಕೀ ಹಾಕ್ದಿರ ಹಂಗೆ ಆನ್ ಮಾಡ್ಬೋದು? ಹಾಕ್ದಲ್ಲೇ ಇರಂಗೆ ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ಮಾಡಿ ನೋಡೋಣ. ಅನ್ಲಾಕ್ ಮಾಡಿ ಓಕೆ, ಸ್ಟಾರ್ಟ್ ಮಾಡಿದ್ರೆ ಓಕೆ ಹೋಗುತ್ತಾ? ಸೊ ಗೊತ್ತಾಗಲ್ಲ. ಹೌದು, ನಿಜ. ಸೊ ಏನು ಮ್ಯಾಟ್ರ್ ಆಗುತ್ತೆ ಅಂದರೆ ಮೇನ್ ಲಾಕಿಂಗ್ ಸಿಸ್ಟಮ್. ಸೊ ಇವಾಗ ಲಾಕಿಂಗ್ ಸಿಸ್ಟಮ್ ಹೆಂಗೆ ಮಾಡಿದ್ದಾರೆ ಅಂದರೆ, ನಿಮ್ಗೆ ಈ ಗಾಡಿ ಒಂದ್ಸಲಿ ಲಾಕ್ ಆಗಿಬಿಟ್ರೆ, ಇವಾಗ ಆನಲ್ಲಿದೆ ಗಾಡಿ, ನಾನು ಪುಷ್ ಬಟನ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾನು ಅದನ್ನು ಆಫ್ ಮಾಡಬೇಕಂದ್ರೆ ಅನ್ಲಾಕ್ ಮಾಡಿ ಲಾಕ್ ಮಾಡಿಬಿಟ್ರೆ ಅಷ್ಟೇ, ಗಾಡಿ ಮುಂದೆ ಹೋಗಲ್ಲ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಸುಮ್ಮನೆ ತಳ್ತೀನಿ, ಲಾಕ್ ಆಯಿತು ಗಾಡಿ. ಓಕೆ, ಅಲಾರಾಮು ಬೀಪ್ ಸೌಂಡ್ ಬರ್ತಾನೆ ಇರುತ್ತೆ. ಹೌದು. ಇದರಲ್ಲಿ ನಿಮಗೆ ಒಂದು ಆ್ಯಂಟಿ ಥೀಫ್ದು ಅಲಾರಾಮ್ ಬರುತ್ತೆ, ಇನ್ನೊಂದು ಗಾಡಿ ಮುಂದೆ ಹೋಗಲ್ಲ. ಅಂದರೆ ಇವಾಗ ನಿಮ್ಗೆ ಇದು ಮೋಟರ್ ಇದೆಯಲ್ವಾ, ಜಾಮ್ ಆಗಿಬಿಡುತ್ತೆ. ಓಕೆ, ಜಾಮ್ ಆಗಿಬಿಡುತ್ತೆ.
ಓಕೆ, ತುಂಬಾ ಚೆನ್ನಾಗಿತ್ತು ರೈಡ್. ನೋಡಿದೆ ತುಂಬಾ ಸ್ಮೂತ್ ಆಗಿದೆ ಅದು. ಆ್ಯಕ್ಚುಲಿ ಓಡಿಸ್ಬೇಕಾದ್ರೆ ಗೊತ್ತೇ ಆಗಲ್ಲ. ಸ್ಮೂತ್ ಆಗಿದೆ. ಇನ್ನೊಂದೇನೆಂದರೆ ಎಲೆಕ್ಟ್ರಿಕ್ ಆಗಿರೋದ್ರಿಂದ ಸ್ವಲ್ಪ ಇಕೋ ಫ್ರೆಂಡ್ಲಿ ಪ್ಲಸ್ ಸೌಂಡ್ ಗೊತ್ತಾಗಲ್ಲ ನಿಮಗೆ. ಇವಾಗ ನಾರ್ಮಲ್ ಗಾಡಿ ಥರ ಏನಂತಾರೆ ಇನ್ನೊಂದು ಸೈಲೆನ್ಸರಲ್ಲಿ ಸೌಂಡ್ ಬರೋ ಥರ ಇದಕ್ಕೇನು ಸೈಲೆನ್ಸರ್ ಇಲ್ಲ. ಸೊ ಕಾಮಾಗಿ ಹೋಗುತ್ತೆ ಗಾಡಿ. ಇನ್ನೊಂದು ಸ್ಪೀಡು ಇಲ್ಲಲ್ಲ, ಸೊ ಥರ ಫ್ಲೋಟಿಂಗ್ನೆಸ್ ಹೋದಾಗ ರೋಡಲ್ಲಿ. ಅದು ರೋಡ್ ಚೆನ್ನಾಗಿದ್ರೆ ಫ್ಲೋಟಿಂಗ್ನೆಸ್ಸು. ಓವರಾಲ್ ನಿಮಗೆ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಎಲೆಕ್ಟ್ರಿಕ್ ಗಾಡಿ? ಫಸ್ಟ್ ಬೈಕ್ ಅನ್ಸೋದು ನಿಮ್ಮದು. ಹೌದು, ಫಸ್ಟ್ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಬಟ್ ಏನಂದರೆ ಆರಾಮಾಗಿ ಓಡಿಸ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆ ಪೊಲೀಸ್ ಚಿಂತೆ ಇಲ್ಲ, ಏನೂ ಇಲ್ಲ, ಆರಾಮಾಗಿ ಹೋಗ್ಬೋದು. ಎಕ್ಸ್ಪೆಷಲಿ ಇವಾಗಿನ ಪೆಟ್ರೋಲ್ ರೇಟ್ಗೆ ಯಾವುದು ₹110 ಆಗಿದೆ ಇವತ್ತು. ಆರಾಮು. ಏನಂತಾರೆ ನಿಮಗೆ ಒಂದು ₹10 ಆಲ್ಮೋಸ್ಟ್ 35 ಕಿಲೋಮೀಟರ್ಸ್ ಅಡ್ವಾಂಟೇಜ್. ಸೊ ಇನ್ನೊಂದು ಬ್ಯಾಟ್ರಿ ಇನ್ ಕೇಸ್ ಫ್ಯೂಚರಲ್ಲಿ ಬ್ಯಾಟ್ರಿ ಚೇಂಜ್ ಮಾಡ್ಬೇಕಾದ್ರೆ ಎಷ್ಟು ಆತ ಪ್ರೈಸಿಂಗ್ ಏನಾರು ಗೊತ್ತಾ? ನೀವು ಒಂದ್ಸಲಿ ಬ್ಯಾಟ್ರಿ ಚೇಂಜ್ ಮಾಡ್ತೀರಾ ಅಂದರೆ 25,000 ಆಗುತ್ತೆ. 25,000 ಲಿಥಿಯಮ್ ಅಯಾನ್ ಬ್ಯಾಟ್ರಿ. ಇನ್ನೊಂದೇನೆಂದರೆ ನಿಮಗೆ 3 years ವಾರಂಟಿ ಬರುತ್ತೆ. ಗಾಡಿ ಮೇಲೆ 1 year ವಾರಂಟಿ ಬರುತ್ತೆ. ಸೊ ನಿಮಗೆ ಕಂಪ್ಲೀಟ್ 3 years ವಾರಂಟಿ. ಅಂದರೆ ಬ್ಯಾಟ್ರಿಗೆ ಸ್ಪೆಸಿಫಿಕ್ಕಾಗಿ 3 years, ಗಾಡಿಗೆ 1 year. ಓಕೆ. ಸೊ ನಿಮಗೆ ಆಲ್ಮೋಸ್ಟ್ ತ್ರೀ ಸರ್ವಿಸ್ ಫ್ರೀ ಕೊಡ್ತಾರೆ. ಓಕೆ. ಮೇಂಟೆನೆನ್ಸ್ ಚಾರ್ಜ್ ಎಲ್ಲ ಏನೂ ಇಲ್ಲ, ಆರಾಮು. ಅಂದರೆ ನಿಮಗೆ ಇವಾಗ ಪೆಟ್ರೋಲ್ ಗಾಡಿ ಥರ ಶೋರೂಮಿಗೆ ತೊಗೊಂಡೋಗ್ಬಿಟ್ರೆ ನಿಮಗೆ ಮಿನಿಮಮ್ ಏನೋ ಒಂದು ಚೂರು ಚೇಂಜ್ ಮಾಡಬೇಕಂದ್ರೆ ₹1,000 ಅಂತೂ ಆಗೇ ಆಗುತ್ತೆ. ಇದು ನೀವು ತೊಗೊಂಡೋಗಿ ಬಿಟ್ಟರು ಕೂಡ ನಿಮ್ಗೊಂದು ₹300 ಚಾರ್ಜ್ ಆಗ್ಬೋದು. ಅದು ನಿಮಗೆ ಬಿಡಲೇಬೇಕಂತ ಏನು ಫೋನ್ ಮಾಡಿ ಕರಿಯಲ್ಲ, ಬಿಡಲೇಬೇಕಂತ. ನಿಮ್ಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಹೋಗ್ಬಿಡ್ಬೇಕು. ಬಟ್ ವರ್ಷಕ್ಕೆ 3 ಫ್ರೀ ಸರ್ವಿಸ್ ಬರುತ್ತೆ. ಆ ಫ್ರೀ ಸರ್ವಿಸ್ನ ಕವರ್ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿ ಕವರ್ ಮಾಡ್ಕೊಂಡಿಲ್ಲ. ನಾನು 1 ವರ್ಷ ಫುಲ್ಲು ಸರ್ವಿಸ್ಗೆ ಬಿಟ್ಟಿಲ್ಲ ಗಾಡಿನ. ಅದು ಆಮೇಲೆ ನನಗೆ ಗೊತ್ತಾಯಿತು, ಓಕೆ ಬಿಡಬೇಕಿತ್ತು ಅಂತ ಅಂದ್ಬಿಟ್ಟು. ಅದರದ್ದು ಏನಂದರೆ ಅದೊಂಥರ ನೆಸೆಸಿಟಿ ಇರುತ್ತೆ. ಏನಕ್ಕೆ ಅವರು ಮೋಟರ್ ಚೆಕ್ ಮಾಡ್ತಾರೆ, ಏನಾದ್ರು ಡ್ಯಾಮೇಜ್ ಇದ್ದರೆ ಅಲ್ಲೇ ಚೇಂಜ್ ಮಾಡಿಬಿಡ್ತಾರೆ. ಸೊ ಫ್ರೀ ಆಫ್ ಕಾಸ್ಟ್ ಮೋಟ್ರ್ ಅಥವಾ ಬ್ಯಾಟ್ರಿ ಏನಾದ್ರು ಚೇಂಜ್ ಮಾಡಬೇಕಂದ್ರೆ ಫ್ರೀ ಆಫ್ ಕಾಸ್ಟ್ ಚೇಂಜ್ ಮಾಡಿಕೊಡ್ತಾರೆ, ನೋ ಇಶ್ಯೂಸ್. ಆಮೇಲೆ ಇನ್ನೊಂದೇನೆಂದರೆ ಇದು ಬ್ಯಾಟ್ರಿ ಬರೋದು ಡೆಲ್ಲಿಯಿಂದ ಬರುತ್ತೆ. ಏನಾದ್ರು ಒಂದ್ಸಲಿ ಬ್ಯಾಟ್ರಿ ಕೆಟ್ಟೋಯ್ತು ಅಂದರೆ ಅಪ್ ಟು 1 month ಗಾಡಿ ಶೋರೂಮಲ್ಲಿ ಇಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ತನುಷ್ ಅವರೇ, ಇನ್ನೊಂದು ತುಂಬಾ ಥ್ಯಾಂಕ್ಸು ನಮಗೆ ಗಾಡಿ ಟೆಸ್ಟ್ ಡ್ರೈವ್ ಕೊಡೋಕ್ಕೆ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಕ್ಕೆ ತುಂಬಾ ಖುಷಿ ಅನಿಸ್ತು. ಸೊ ಸರಿ, ಸಿಗೋಣ ನಾವು. ಇನ್ ಕೇಸ್ ಫ್ಯೂಚರ್ ಏನಾದ್ರು ಎಲೆಕ್ಟ್ರಿಕ್ ಗಾಡಿ ಇಲ್ಲ ಬೇರೆ ಏನಾದ್ರು ಆಟೋಮೊಬೈಲ್ಸ್ ಬಗ್ಗೆ ರಿಲೇಟೆಡ್ ಇದ್ದರೆ ಬನ್ನಿ, ಸ್ವಲ್ಪ ಹೆಲ್ಪ್ ಮಾಡಿ ನಮಗೆ, ಸರಿನಾ? ಥ್ಯಾಂಕ್ ಯು. ಪ್ಲಾನೆಟ್ TV ಕನ್ನಡಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಚಾನಲ್ಲು, ಸಖತ್ ಏನಂತಾರೆ ಇನ್ಫಾರ್ಮೇಟಿವ್ ನ್ಯೂಸ್ಗಳೆಲ್ಲ ಕೊಡ್ತಾರೆ. ಸೊ ಸಬ್ಸ್ಕ್ರೈಬ್ ಮಾಡಿ.